ಟು ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಬಾಕ್ಸಸ್ಗಳೆಲ್ಲ ಇಟ್ಕೊಂಡು ನಿಮ್ಗಳ ಮುಂದೆ ಕೂತಿದ್ದೀನಿ. ಏನಿದೆ ಇದರೊಳಗೆ ಅನ್ನೋದನ್ನ ರಿವ್ಯೂ ಮಾಡಿ ನಿಮಗೂ ಇವತ್ತಿನ ದಿನ ಹೇಳೋಣ ಅಂತ ಅನ್ಕೊಂಡಿದ್ದೀನಿ. ಏಕೆಂದರೆ ಸಾಕಷ್ಟು ಜನಕ್ಕೆ ಉಪಯೋಗ ಆಗುತ್ತೆ. ಯಾವ ಥರ ಒಂದು ಸಿಂಪಲ್ ಫಂಕ್ಷನ್ ಅಥವಾ ಗ್ರ್ಯಾಂಡ್ ಫಂಕ್ಷನ್ ಏನೇ ಆದರೂ ರಿಟರ್ನ್ ಗಿಫ್ಟ್ಸ್ನ ತುಂಬಾ ಹುಡುಕ್ತೀವಿ. ಏನು ಥರದನ್ನ ಕೊಡ್ಬೋದು ರಿಟರ್ನ್ ಗಿಫ್ಟ್ಸ್ ಆಗಿ ಅಂತ. ಸೊ ಈ ನಡುವೆ ನಿಮಗೆ ತುಂಬ ವಾಸ್ಟ್ ವೆರೈಟೀಸ್ನಲ್ಲಿ ಈ ಥರದ್ದು ಸಿಗುತ್ತೆ. ಆದರೆ ಇವತ್ತು ನಾನು ನಿಮಗೆ ತೋರಿಸ್ತಿರೋದು ಎಲ್ಲಾನು ರೀಯೂಸಬಲ್ ಹಾಗೆ ರೀಸೈಕ್ಲಬಲ್, ಯಾವುದು ಪ್ಲಾಸ್ಟಿಕ್ ಈ ಥರದೆಲ್ಲ ಯೂಸ್ ಮಾಡಿರೋವಂಥದ್ದು ಅಲ್ಲ. ಕೆಲವು ಐಡಿಯಾಗಳನ್ನ ಕೊಡೋಣ ಅಂತ. ನನಗೆ ಆ್ಯಕ್ಚುಲಿ ಎಕೋ ಫ್ರೆಂಡ್ಲಿ ಗಿಫ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸಿಂದ ಸಾಕಷ್ಟು ಮೆಟೀರಿಯಲ್ಸ್ನ ಕಳಿಸ್ಕೊಟ್ಟಿದ್ದಾರೆ. ಸೊ ಒಂದೊಂದೇ ನಿಮ್ಗಳಿಗೂ ತೋರಿಸ್ತೀನಿ. ಏಕೆಂದರೆ ಬೈ ಚಾನ್ಸ್ ಇಷ್ಟ ಆಗಿ ನೀವು ರಿಟರ್ನ್ ಗಿಫ್ಟ್ಸ್ಗೆ ಪರ್ಚೇಸ್ ಮಾಡಬೇಕು ಅಂತ ಇಷ್ಟ ಇದ್ದರೆ ಎಲ್ಲ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಅದಕ್ಕಿಂತ ಮುಂಚೆ ಏನೇನು ಬಂದಿದೆ ಹಾಗೆ ಏನೇನು ಸಿಗುತ್ತೆ ಅವ್ರ ಹತ್ರ ಅನ್ನೋದನ್ನ ನೋಡ್ಕೊಂಡು ಬರೋಣ. ಇವ್ರದ್ದು ಆ್ಯಕ್ಚುಲಿ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಸಹ ಇದೆ, ಅದರದ್ದು ಲಿಂಕ್ ಹಾಕಿರ್ತೀನಿ. ನಿಮಗೆ ಏನು ಥರದ್ದು ಬೇಕೋ, ಯಾವ ಕ್ವಾಂಟಿಟಿನಲ್ಲಿ ಬೇಕೋ ಅದನ್ನು ತರಿಸ್ಕೋಬೋದು. ಕೆಲವು ಕಸ್ಟಮೈಸ್ ಕೂಡ ಮಾಡಿ ಕೊಡ್ತಾರೆ. ಲೈಕ್ ನಿಮ್ಮನೆ ಗೃಹ ಪ್ರವೇಶ ಅಥವಾ ಮದುವೆ ಆಗಿದ್ರೆ ಅದ್ರ ಮೇಲೆ ಹೆಸರುಗಳಾಗಿರ್ಬೋದು, ಬ್ಯಾಗ್ಸ್ ಮೇಲೆ ಈ ಥರದ್ದು ಮಾಡಿ ಕೊಡ್ತಾರೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಯಾಕೆಂದರೆ ಒಟ್ಟಿಗೆ ಬಲ್ಕ್ ಕೊಡಿಸ್ಬೇಕು ಅಂತ. ಇಲ್ಲ ನಿಮಗೆ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಬರ್ತಿದೆಯಲ್ಲ, ನೀವೇನಾರ ಮನೆಯಲ್ಲಿ ಕೂರಿಸಿ ಪೂಜೆ ಮಾಡಿ ರಿಟರ್ನ್ ಗಿಫ್ಟ್ಸ್ ಕೊಡ್ತೀರಾ ಅಂದರೆ ಅದನ್ನು ಪರ್ಚೇಸ್ ಸಹ ಮಾಡ್ಕೋಬೋದು. ಸೊ ಫಸ್ಟು ಕಳಿಸಿರೋದು ಒಂದು ತೋರಣನ ಕಳಿಸಿದ್ದಾರೆ. ಆ್ಯಂಡ್ ಇದು ಕಸ್ಟಮೈಸಬಲ್, ಏಕೆಂದರೆ ಒಬ್ಬೊಬ್ಬರು ಮನೆ ಡೋರು ಒಂದೊಂದು ಲೆಂತ್ ಒಂದೊಂದು ವಿಡ್ತಲ್ಲಿ ಇರುತ್ತೆ. ಸೊ ನಾನು ನಮ್ಮ ಮನೆದು ಕಳಿಸಿದ್ದೆ ಎಷ್ಟು ಅಗಲ ಬೇಕಾಗುತ್ತೆ ಅಂತ. ಇದು ಭತ್ತದಲ್ಲಿ ಮಾಡ್ತಾರಲ್ಲ ಆ ಥರದ್ದು ತೋರಣ. ಈ ನಡುವೆ ತುಂಬ ಜನದ ಮನೆ ಮುಂದೆ ತೋರಣಕ್ಕೆ ಈ ಥರ ಭತ್ತದನ್ನ ಯೂಸ್ ಮಾಡ್ತಾರೆ. ಸೊ ನನಗೂ ಇಷ್ಟ ಆಗಿತ್ತು, ತುಂಬ ಕಡೆ ಹುಡುಕ್ತಾ ಇದೆ. ಸೊ ಇವ್ರ ಪೇಜ್ನಲ್ಲಿ ಇದು ಹಾಕಿದ್ರು ಅಂತ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೀನಿ. ಇದನ್ನು ನೀವು ಅಬ್ಸರ್ವ್ ಮಾಡ್ತಿದ್ರೆ ಅಥವಾ ನಿಮಗೆ ಕ್ಲೀನಾಗಿ ಕಾಣಿಸ್ತಿದೆ ಅನ್ಕೋದು. ಇದು ಫುಲ್ ಭತ್ತನೇ, ಇಲ್ಲೆಲ್ಲ ಉದುರುತ್ತಾ ಇದೆ ನೋಡಿ. ಎಷ್ಟು ಕಷ್ಟಪಟ್ಟು ಹ್ಯಾಂಡ್ ಮೇಡ್ ಅಂದರೆ ಕೈಯಲ್ಲಿ ಮಾಡಿರೋ ಅಂಥದ್ದು. ಪಕ್ಕದಾಗಿ ಮಾಡಿದ್ದಾರೆ. ಇದು ಮಾಡೋದೇನು ಸುಲಭ ಅಲ್ಲ. ಸೊ ಉದ್ದಕ್ಕೂ ಬರುತ್ತೆ. ಆ್ಯಂಡ್ ಇದನ್ನು ನಮ್ಮನೆ ಮುಂದೆ ಹಾಕಿ ತೋರಿಸ್ತೀನಿ. ನಿಮಗೆ ಆವಾಗ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ. ನನ್ನ ಕೈಯಲ್ಲಿ ಇಟ್ಕೊಳ್ಳೋಕ್ಕಿಂತ ಹಾಕಿದಾಗ ನಿಮಗೆ ಗೊತ್ತಾಗುತ್ತೆ. ಸೊ ಬನ್ನಿ ನನ್ನ ಜೊತೆ ನಮ್ಮನೆ ತೋರಣಕ್ಕೆ ಇದನ್ನು ಹಾಕಿ ತೋರಿಸ್ತೀನಿ. ನೀವುಗಳನ್ನು ಬೇಕಿದ್ರೆ ನಿಮ್ಮ ಮನೆಗೆ ಈ ಥರ ಭತ್ತದ ತೋರಣನ ಆರಾಮಾಗಿ ಆರ್ಡರ್ ಮಾಡಿ ತರಿಸ್ಕೊಳ್ಳಿ. ಅವ್ರ ಎಲ್ಲ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಆ್ಯಂಡ್ ನಮ್ಮ ಮನೆಗೆ ಇದು ಹಾಕಿದ್ಮೇಲೆ ಪರ್ಫೆಕ್ಟಾಗಿ ಸೈಜ್ ಇತ್ತು, ತುಂಬ ಕ್ಲೀನಾಗಿ ಕಾಣಿಸ್ತಿದೆ. ಆ್ಯಂಡ್ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೂ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವುಗಳು ಎಷ್ಟು ಜನ ಈ ಥರದ್ದು ಹಾಕ್ಕೊಂಡಿದ್ದೀರಾ ಅನ್ನೋದನ್ನು ನನಗೆ ಹೇಳಿ. ಇನ್ನೂ ಒಂದು ಪಾರ್ಸಲ್ ಇದೆ. ಸೊ ಇದರೊಳಗೆ ಇರೋದು ತುಂಬ ಚೆನ್ನಾಗಿರೋವಂಥದ್ದು. ಆ್ಯಂಡ್ ನೀವುಗಳು ನೋಡಿದ್ರಿ ನಮ್ಮ ಮನೆ ತೋರಣ ಅಂದರೆ ಆಚೆ ಕಡೆ ಕಟ್ಟಿದ್ದೀನಿ. ಎಕ್ಸಾಕ್ಟಾಗಿ ಮೆಜರ್ಮೆಂಟ್ ಕೊಟ್ಟಿದ್ದೆ ಅವ್ರಿಗೆ, ಇಷ್ಟೇ ಅಗಲ ಬರುತ್ತೆ ಅಂತ. ಕ್ಲೀನಾಗಿ ಮಾಡಿಕೊಟ್ಟಿದ್ದಾರೆ. ಡಿಫ್ರೆಂಟಾಗೂ ಇದೆ. ಆ ಭತ್ತ ಎಲ್ಲ ಚೆನ್ನಾಗಿ ಈ ಥರ ಜೋತು ಬಿದ್ದಿದೆ. ಸೊ ಈ ಪಾರ್ಸಲ್ನಲ್ಲಿ ರಿಟರ್ನ್ ಗಿಫ್ಟ್ಸ್ಗಳಿದೆ. ಫಸ್ಟ್ ನಿಮಗೆ ತೋರಿಸ್ತಿರೋದು ಈ ಥರ ಫ್ಯಾಬ್ರಿಕ್ ಪರ್ಸ್ಗಳು. ಓಪನ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ಪ್ಯಾಕಿಂಗ್ ಎಲ್ಲ ತುಂಬ ಕ್ಲೀನಾಗಿ ಇದೆ, ಕವರ್ಸ್ ಹಾಕಿ ಕೊಟ್ಟಿದ್ದಾರೆ. ಇದರೊಳಗೂ ಸಾಕಷ್ಟು ಕಲರ್ಸ್ಗಳು ಸಿಗುತ್ತೆ ನಿಮಗೆ. ಅಂದರೆ ಕಾಮನ್ ಕಲರ್ಸ್ಗಳು ಏನೇನು ಫ್ಯಾಬ್ರಿಕಲ್ಲಿ ಸಿಗುತ್ತೋ ಆ ಥರದ್ದು ಸಿಗುತ್ತೆ. ಮಾಮೂಲಿ ರಾ ಸಿಲ್ಕ್ ಬಟ್ಟೆ, ಕೆಳಗಡೆ ಒಂದು ಬಾರ್ಡರ್ ಥರ ಕೊಟ್ಟಿದ್ದಾರೆ ಡಿಫ್ರೆಂಟಾಗಿರಲಿ ಅಂತ. ಆ್ಯಂಡ್ ಜಿಪ್ ಎಲ್ಲ ತುಂಬ ಬಂದೋಬಸ್ತಾಗೇ ಮಾಡಿದ್ದಾರೆ. ಒಳಗಡೆ ಒಂದು ಲೈನಿಂಗ್ ಸಹ ಕೊಟ್ಟಿದ್ದಾರೆ. ಅದ್ರಿಗೆ ಸೇಮ್ 2 ಕಲರ್ಸ್. ಸದ್ಯಕ್ಕೆ ನಾನು 2 ಕಲರ್ ಎರಡನ್ನ ತರಿಸ್ಕೊಂಡಿರೋದು. ನಿಮಗೆ 10-20 ಬೇಕು ಅಂದರೆ ಆರಾಮಾಗಿ ಆರ್ಡರ್ ಮಾಡಿ ತರಿಸ್ಕೋಬೋದು. ಆ್ಯಂಡ್ ರೇಟೆಲ್ಲ ನೀವು ಏನೇ ಇದ್ರೂ ಅವ್ರಿಗೆ ಕಾಲ್ ಮಾಡಿದ್ರೆ ಅವ್ರು ನಿಮ್ಗೆ, ಏಕೆಂದರೆ ಕೆಲವರು ಹೋಲ್ಸೇಲ್ ತೊಗೊಂಡವರು ಇದ್ದಾಗ ರೇಟ್ ಒಂಥರ ಕೊಡ್ತಾರೆ. ಇಲ್ಲ ಬೈ ಚಾನ್ಸ್ ನೀವು ರೀಸೇಲ್ ಮಾಡ್ತೀರಾ ಅಂದರೆ ಆ ಆಪ್ಷನ್ ಕೂಡ ನೀವು ಮಾಡ್ಕೋಬೋದು. ಮನೇಲೇ ಕೂತ್ಕೊಂಡು ಸುಮ್ಮನೆ ಇರ್ತೀರಾ, ಏನಾರ ಒಂದು ಮಾಡೋಣ ಎಕ್ಸ್ಟ್ರಾ ಇನ್ಕಮ್ಗೆ ಅಂತ ಅಂದ್ಕೊಂಡ್ರೆ ರೀಸೇಲರ್ಸ್ ಕೂಡ ಅವ್ರು ಎಂಟರ್ಟೈನ್ ಮಾಡ್ತಾರೆ. ಸೊ ಹಾಗಾಗಿ ನಾನು ಎಕ್ಸಾಕ್ಟಾಗಿ ಯಾವುದಕ್ಕೆ ಎಷ್ಟು ಕಾಸ್ಟ್ ಅಂತ ನಾನು ಹೇಳೋಕ್ಕೆ ಹೋಗಲ್ಲ. ಸ್ಯಾರಿ ಕವರ್ಸ್ ಅಂದರೆ ಸಿಂಗಲ್ ಸ್ಯಾರಿ ಕವರ್, ಮಲ್ಟಿಪಲ್ ದೊಡ್ಡದು ಬರುತ್ತಲ್ಲ ಜಾಸ್ತಿ ಇಟ್ಕೊಳ್ಳೋ ಥರದ್ದು, ಆ ಥರದಲ್ಲ. ಎಲ್ಲಾದರೂ ಟ್ರಾವೆಲ್ ಮಾಡ್ತೀರಾ ಅಂದರೆ ಈ ಥರದ್ದು ಸ್ಯಾರಿ ಕವರ್ಸ್ಗಳು ಸಿಗುತ್ತೆ ಅವ್ರ ಹತ್ರ. ಸೊ ದಪ್ಪ ಇದೆ, ಜಿಪ್ ಏನೂ ಪ್ರಾಬ್ಲಮ್ ಇಲ್ಲ. ಹಾಗೆ ಹಿಂದೆ ಪ್ಲಾಸ್ಟಿಕ್ ಕೊಟ್ಟಿಲ್ಲ, ಬಟ್ಟೆನಲ್ಲಿ ಮಾಡಿದ್ದಾರೆ. ಸೊ ಆರಾಮಾಗಿ ಒಂದು ಸೀರೆ ಇದ್ರೊಳಗೆ ಹೋಗುತ್ತೆ. ಸೀರೆ, ಬ್ಲೌಸ್ ಆ್ಯಂಡ್ ಈವನ್ ಪೆಟಿಕೋಟ್ ಕೂಡ ನೀವು ಇಟ್ಕೋಬೋದು. ಇದನ್ನ ಸಾಕಷ್ಟು ಹೆಂಗಸರಿಗೆ ಕುಂಕುಮಕ್ಕೆ ಕೊಡಬೇಕಾದ್ರೆ ಕೊಟ್ಟರೆ ತುಂಬಾ ಉಪಯೋಗ ಆಗುತ್ತೆ. ಯಾಕೆಂದರೆ ಎಲ್ಲರೂ ಸೀರೆನ ಕ್ಯಾರಿ ಮಾಡ್ತೀವಿ ಟ್ರಾವೆಲ್ ಮಾಡಬೇಕಾದ್ರೆ. ಸೊ ಇದು ಒಂದು ಆಪ್ಷನ್. ಆ್ಯಂಡ್ ನನಗೆ ಇದು ಆ್ಯಕ್ಚುಲಿ ರಿಟರ್ನ್ ಗಿಫ್ಟ್ಗೆ ತುಂಬಾ ಇಷ್ಟ ಆಯಿತು. ಸೊ ಇಷ್ಟೆಲ್ಲ ಆದಮೇಲೆ ಮೇಯ್ನಾಗಿ ಈ ನಡುವೆ
ಜೂಟ್ದು ಬ್ಯಾಗ್ ಆಗಿರ್ಬೋದು ಅಥವಾ ವಾಟರ್ ಬಾಟಲ್ ಬ್ಯಾಗ್ಸ್ ಆಗಿರ್ಬೋದು ಅಥವಾ ಚಿಕ್ಕ ಚಿಕ್ಕದು ಏನಾದ್ರು ಹಾಲೆಲ್ಲ ತರಕ್ಕೆ ತೊಗೊಂಡು ಹೋಗ್ತೀವಿ ಅಂದರೆ ಈ ನಡುವೆ ಪ್ಲಾಸ್ಟಿಕ್ ಬ್ಯಾಗ್ಗಿಂತ ಜೂಟ್ ಬ್ಯಾಗ್ಗಳನ್ನೇ ಸಾಕಷ್ಟು ಮಾರ್ತಿರ್ತಾರೆ ಆ್ಯಂಡ್ ಟ್ರೆಂಡಿಂಗಲ್ಲೂ ಇರುತ್ತೆ, ಬೇಕಾದಷ್ಟು ಕಲರ್ಸ್ನಲ್ಲಿ ಸಿಗುತ್ತೆ. ಸೊ ಯಾವ್ಯಾವ ಥರದ್ದು ಇದೆ ಅನ್ನೋದನ್ನ ನಿಮ್ಗಳಿಗೂ ತೋರಿಸ್ತಾ ಹೋಗ್ತೀನಿ. ತುಂಬ ಚಿಕ್ಕ ಬ್ಯಾಗ್ ಇದು ಪ್ಲೇನ್ ಆಗಿ ಬಿಟ್ಟಿಲ್ಲ, ಇದ್ರ ಮೇಲೆ ಒಂದು ಕಲಂಕಾರಿದು ಲೈಕ್ ಒಂದು ಡಿಸೈನ್ ಸಹ ಮಾಡಿದ್ದಾರೆ. ಸೊ ಇದು ಆ್ಯಕ್ಚುಲಿ ಡಿಸೈನ್ಗಳು ವೇರಿ ಆಗ್ತಾ ಹೋಗುತ್ತೆ, ಎಲ್ಲದಕ್ಕೂ ಒಂದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಳಗಡೆ ಜಿಪ್ ಬದಲು ಒಂದು ವೆಲ್ಕ್ರೋ ಹಾಕಿದ್ದಾರೆ. ಲೈಕ್ ನೀವು ಕಾಯಿ ಎಲ್ಲ ಹಾಕ್ಕೊಡ್ತೀರಾ ಅಂದರೆ ತಾಂಬೂಲ ಹಾಕ್ಕೊಡೋಕ್ಕೆ ತುಂಬಾ ಚೆನ್ನಾಗಿದೆ. ಸೊ ನೋಡಿ, ಏನಾದ್ರು ಸಡನ್ನಾಗಿ ಇಟ್ಕೊಂಡು ಹೋಗಕ್ಕೂ ಈ ಪೌಚಸ್ನೆಲ್ಲ ಯೂಸ್ ಮಾಡ್ಕೋಬೋದು. ಇದರೊಳಗೂ ಮತ್ತೆ ಸಾಕಷ್ಟು ಕಲರ್ಸ್ ಬರುತ್ತೆ. ಅದೇ ಥರದ್ದು ಸೇಮ್ ಈ ಥರ ಡಿಸೈನ್ನಲ್ಲೂ ಸಿಗುತ್ತೆ. ಇದು ಪ್ಲೇನ್ ಬಿಟ್ಬಿಟ್ಟು ಮೇಲೆ ಒಂದು ಬಾರ್ಡರ್ ಥರ ಹಾಕಿದ್ದಾರೆ ಆ್ಯಂಡ್ ದಪ್ಪ ಇದೆ ಹಿಡಿ. ಅಂದರೆ ಬ್ಯಾಗ್ ಸ್ವಲ್ಪ ಚಿಕ್ಕದು, ಇದಕ್ಕೂ ಜಿಪ್ ಎಲ್ಲ ಇಲ್ಲ, ವೆಲ್ಕ್ರೋ ಹಾಕಿದ್ದಾರೆ. ಯೂಸ್ ಮಾಡೋದು ಈಸಿ ತಾಂಬೂಲ ಬ್ಯಾಗ್ಸ್ಗೆ. ಸೊ ಈ ಥರದೆಲ್ಲ ನೀವು ಮದುವೆಗಳಿಗೆ 200, 300, 500 ತೊಗೊತೀರಾ ಅಂದರೆ ಸ್ವಲ್ಪ ಮುಂಚೆನೇ ಆರ್ಡರ್ ಕೊಡಬೇಕಾಗುತ್ತೆ. ಏಕೆಂದರೆ ಇದೆಲ್ಲ ಕೈಯಲ್ಲಿ ಮಾಡ್ತಾರಲ್ವ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇದು ಆಪ್ಷನಲ್ಲಿ ನಿಮಗೆ ಇದು ಬೇಕು ಅಂದರೆ ಈ ಥರ ಜನರಲ್ ಡಿಸೈನ್ಸ್ ಹಾಕ್ಸ್ಕೋಬೋದು, ಕಸ್ಟಮೈಸ್ ಮಾಡಿಸ್ಕೋಬೋದು. ಸೊ ಅದೇ ಸೇಮ್ನಲ್ಲಿ ಸ್ವಲ್ಪ ದೊಡ್ಡದು ಈ ಥರ ಬರುತ್ತೆ. ಇದು ನಿಮಗೆ ಹಾಲ್ ತರಕ್ಕೆ ಎಲ್ಲದಕ್ಕೂ ಸಿಕ್ಕಾಪಟ್ಟೆ ಅನುಕೂಲ ಆಗುತ್ತೆ ರಿಟರ್ನ್ ಗಿಫ್ಟ್ಸ್ ಆಗಿ ಕೊಟ್ಟರೆ. ನೆಕ್ಸ್ಟ್ ಇರೋದು ಜೂಟ್ ಮೆಟೀರಿಯಲ್ನೇ ಒಂದು ಪೌಚ್ ಅಥವಾ ಕ್ಲಚ್ ಅಂತೀವಲ್ಲ ಆ ಥರದ್ದು, ಸಿಂಗಲ್ ಜಿಪ್ ಅಷ್ಟೇ, ಬೇರೆ ಏನು ಒಳಗಡೆ ಲೈನಿಂಗ್ ಎಲ್ಲ ಇಲ್ಲ. ನೀವು ಚೇಂಜಸ್ ದುಡ್ಡು ಎಲ್ಲ ಇಟ್ಕೊಳ್ಳೋಕೆ ಇವನ್ ಮೊಬೈಲು ಹಿಡಿಸುತ್ತೆ, ಅಷ್ಟು ದೊಡ್ಡದಾಗಿ ಇದೆ ಇದು. ಸೊ ಇದಾದಮೇಲೆ ಇದ್ದಿದ್ರಲ್ಲಿ ದೊಡ್ಡ ಬ್ಯಾಗ್ಗಳು ಇವೆಲ್ಲ ತುಂಬ ಏನು ಚಿಕ್ಕದಲ್ಲ. ಸೊ ಈ ಥರ ಬರುತ್ತೆ. ನಾನು ನಿಮ್ಗೆ ಹೇಳಿದ್ನಲ್ಲ ಕಸ್ಟಮೈಸ್ ಮಾಡಿಸ್ಕೋಬೋದು ಅಂತ, ಈ ಥರ ಡಿಸೈನ್ಸ್ನ ಕಸ್ಟಮೈಸ್ ಮಾಡಿಸ್ಬೋದು. ಆ್ಯಂಡ್ ಈ ಸ್ಟಿಚಿಂಗ್ ಎಲ್ಲ ತುಂಬ ಚೆನ್ನಾಗಿದೆ, ಅಂದರೆ ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಆರಾಮಾಗಿ ಇದನ್ನು ಪರ್ಚೇಸ್ ಮಾಡ್ಕೋಬೋದು. ಸೊ ಒಳಗಡೆನೂ ಈ ಥರ ದೊಡ್ಡದಾಗಿ ಬರುತ್ತೆ. ಅದೇ ಥರದ ಇನ್ನೂ ಒಂದು ಡಿಸೈನ್ ಈ ಥರ ಒಂದು ಕಲಂಕಾರಿ ಕ್ಲಾತಲ್ಲಿ ಮಾಡಿರೋವಂಥದ್ದು. ಇದಕ್ಕೆ ಎಲ್ಲದಕ್ಕೂ ನಿಮಗೆ ಹೇಳ್ದಂಗೆ ಅವರು ವೆಲ್ಕ್ರೋನೇ ಯೂಸ್ ಮಾಡಿರೋದು, ಯಾವುದಕ್ಕೂ ಏನು ಜಿಪ್ ಇಟ್ಟಿಲ್ಲ. ಸೊ ತುಂಬ ಸ್ಟೈಲಿಶ್ ಆಗಿರುತ್ತೆ ನೀವು ರಿಟರ್ನ್ ಗಿಫ್ಟ್ಸ್ ಥರ ಇದನ್ನು ಯೂಸ್ ಮಾಡಿಕೊಂಡ್ರೆ. ಸೊ ನಾನು ನಿಮಗೆ ಕೆಲವು ಸ್ಯಾಂಪಲ್ಸ್ನ ಮಾತ್ರನೇ ತೋರಿಸಿರೋದು, ಇನ್ನೂ ಸುಮಾರು ವೆರೈಟೀಸಲ್ಲಿರುತ್ತೆ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮಗೆ ಎಲ್ಲದರದ್ದು ಫೋಟೋಗಳು ಕಳಿಸ್ತಾರೆ. ಇಷ್ಟಲ್ಲದೆ ಸ್ವಲ್ಪ ದಿನ ನಿಮಗೆ ನಾಪ್ತಾ ಇದ್ರೆ ಈ ಸಿಲ್ವರ್ ಕಲರ್ದು ಮಣೆಗಳು ಟ್ರೆಂಡಿಂಗಲ್ಲಿ ಬಂತು. ಈಗ ಸ್ವಲ್ಪ ಅದು ಕಮ್ಮಿ ಆಗಿದೆ. ಈ ಥರ ವುಡನ್ ಮಣೆಗಳು ಬರ್ತಾ ಇದೆ ದೇವ್ರ ಮನೆಗೆ ಇಟ್ಕೊಳ್ಳೋಕ್ಕೆ. ಆ್ಯಕ್ಚುಲಿ ನಾನು 2 ತರಿಸ್ಕೊಂಡಿರೋದು. ಮರದ್ದು ಇದು, ಮೇಲೆ ಈ ಥರ ಫಿನಿಶ್ ಕೊಟ್ಟಿದ್ದಾರೆ. ಒಂದು ಹಸೆ ಅಥವಾ ರಂಗೋಲಿ ಅಂತೀವಲ್ಲ ಅದನ್ನು ಹಾಕಿದ್ದಾರೆ. ನೀವು ಆರತಿ ತಟ್ಟೆ, ದೀಪ ಏನಿಡಕ್ಕೂ ಇದನ್ನು ದೇವ್ರ ಮನೆಯಲ್ಲಿ ಉಪಯೋಗಿಸ್ಕೋಬೋದು. ಸೊ ಇದರೊಳಗೆ ನಿಮಗೆ ಸಾಕಷ್ಟು ಕಲರ್ಸ್ಗಳು ಸಿಗುತ್ತೆ, ಲೈಕ್ ಕಾಮನ್ ಕಲರ್ಸ್ ರೆಡ್, ಮೆರೂನ್, ಗ್ರೀನ್, ಬ್ಲೂ ಎಲ್ಲ ಸಿಗುತ್ತೆ. ಬಟ್ ನಾನು ಈ ಕಲರ್ನ ಆರ್ಡರ್ ಮಾಡಿದ್ದೆ ಅಂತ ಅವ್ರು ಈ ಕಲರ್ ನನಗೆ ಕಳಿಸ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಇದನ್ನು ಕೂಡ ಒಂದೊಂದಾಗಿ ರಿಟರ್ನ್ ಗಿಫ್ಟ್ಸ್ ಥರನೂ ಕೊಡ್ಬೋದು, ಇಲ್ಲ ನೀವು ಮನೆಗೆ ಯೂಸ್ ಮಾಡ್ಕೋತೀರಾ ಅಂದರೆ ಈ ಥರದ್ದು ಮನೆಗೆ ತೊಗೊಂಡು ಕೂಡ ಯೂಸ್ ಮಾಡ್ಕೋಬೋದು. ಸೊ ಹೋಪ್ ತುಂಬ ಜನಕ್ಕೆ ಇವತ್ತಿನ ವಿಡಿಯೋ ಯೂಸ್ ಆಗಿದೆ ಅಂತ ಅನ್ಕೋತೀನಿ. ಯಾವುದ್ರದ್ದೇ ಒಂದು ಪ್ರೈಸ್ ಆಗಿರ್ಬೋದು, ಕ್ವಾಂಟಿಟಿ ಎಲ್ಲದಕ್ಕೂ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅವರ ವಾಟ್ಸ್ಆ್ಯಪ್ ನಂಬರ್, ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್, ಹಾಗೆ ಅವರ ವಾಟ್ಸ್ಆ್ಯಪ್ ಗ್ರೂಪ್ದು ಲಿಂಕ್ ಪ್ರತಿಯೊಂದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ. ಫ್ರೀಯಾಗಿ ನೀವು ಕಾಲ್ ಮಾಡಿ ಅವ್ರ ಹತ್ರ ವಿಚಾರಿಸಿ ಏನೇನು ಥರದ್ದು ಸಿಗುತ್ತೆ, ಹಾಗೆ ಎಷ್ಟು ದಿನ ಆಗುತ್ತೆ ಇದೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿ ನಿಮಗೆ ಕೊಡೋಕ್ಕೆ ಅಂತ. ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನೆಲ್ ಸ್ವರಮಾಧ್ಯಮನ ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡ್ತಿರೋ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಯಾವುದೇ ಈ ಥರದ್ದು ವಿಡಿಯೋಗಳು ಹಾಕಿದ್ರು ನೀವುಗಳು ನೋಡ್ಬೋದು ಆ್ಯಂಡ್ ನೀವುಗಳು ಈಸಿಯಾಗಿ ಶಾಪ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.